ಇನ್ನು ಅಮಿತ್ ಶಾ ಬೆಂಗಳೂರಿಗೆ ಬಂದು ಹೋದರೂ ಕೂಡ ಈ ಬಿಜೆಪಿಯಲ್ಲಿ ಬಣಬಡಿದಾಟ ಗುಂಪುಗಾರಿಕೆ ಇನ್ನೂ ಕೂಡ ಕಡಿಮೆ ಆಗಿಲ್ಲ. ಇವತ್ತು ರೇಣುಕಾಚಾರ್ಯ ಮತ್ತೊಮ್ಮೆ ಯತ್ನಾಳ್ ವಿರುದ್ಧ ಗುಡುಗಿದ್ರು. ಮತ್ತೊಂದು ಕಡೆ ರೆಡ್ಡಿ ಮತ್ತು ರಾಮುಲು ನಡುವಿನ ಫೈಟ್ ಇವತ್ತು ಮತ್ತೆ ಶುರುವಾದ ಹಾಗೆ ಕಾಣಿಸ್ತಾ ಇದೆ. ಈಗ ವೀರಶೈವ ಲಿಂಗಾಯತರಿಗೆ ಯಾರು ಅಗ್ರಮಾನ್ಯ ನಾಯಕ ಅಂದ್ರೆ ಯಡಿಯೂರಪ್ಪನವರು ಅಂತಾರೆ. ಲಿಂಗಾಯತ ಸಮಾವೇಶ ಮಾಡತಕ್ಕಂಥದ್ದು ಅಕ್ಷಮ್ಯವಾಗಿ ಇದು ಖಂಡನಾರ್ಹ. ಮುಂದಿಂದೇನು ಅಂತ ನಂಗೆ ಗೊತ್ತಿಲ್ಲ. ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ವಿಚಾರಕ್ಕೆ ಶುರುವಾದ ಬಣಬಡಿದಾಟ ಮುಂದುವರೆದಿದೆ. ನಿನ್ನೆಯಷ್ಟೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬೆಂಗಳೂರಿಗೆ ಬಂದು ಹೋಗಿದ್ದಾರೆ. ಯಡಿಯೂರಪ್ಪ ವಿಜೇಂದ್ರ ಜೊತೆ ಮಾತುಕತೆ ನಡೆಸಿ ತೆರಳಿದ್ದಾರೆ. ಇತ್ತ ವಿರೋಧಿ ಬಣದ ಲಿಂಬಾವಳಿ ಅಮಿತ್ ಶಾ ಭೇಟಿಯಾಗಿ ವೇದಿಕೆ ಮೇಲೆಯೇ ಚೀಟಿಯೊಂದನ್ನ ಕೊಟ್ಟು ಕುತೂಹಲ ಮೂಡಿಸಿದ್ದಾರೆ. ಇದರ ಬೆನ್ನಲ್ಲೇ ಇವತ್ತು ರೇಣುಕಾಚಾರ್ಯ ವೀರಶೈವ ಲಿಂಗಾಯತರ ಕಾರ್ಯಕ್ರಮದ ಮೂಲಕ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ಯಡಿಯೂರಪ್ಪ ವಿಜೇಂದ್ರ ಪರ ಚಿಕ್ಕಮಗಳೂರು ನಗರದ ರೇಣುಕಾಚಾರ್ಯ ಕಲ್ಯಾಣ ಮಂಟಪದಲ್ಲಿ ವೀರಶೈವ ಲಿಂಗಾಯತ ಮಹಾಸಭಾದ ನೇತೃತ್ವದಲ್ಲಿ ಸಮಾವೇಶ ನಡೆದಿದೆ. ಬಸವನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಸಮಾವೇಶ ಆಯೋಜನೆ ಮಾಡಲಾಗಿದ್ದು ಬಿಎಸ್ವೈ ಬಣ ಶಕ್ತಿ ಪ್ರದರ್ಶನ ಮಾಡಿದೆ. ವೀರಶೈವ ಲಿಂಗಾಯತ ಮಹಾಸಂಗಮ ಹೆಸರಿನಲ್ಲಿ ಸಮಾವೇಶ ನಡೆದಿದ್ದು ಯತ್ನಾಳ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದೆ. ಕಳೆದ ಶುಕ್ರವಾರವಷ್ಟೇ ವಿಜೇಂದ್ರ ಚಿಕ್ಕಮಗಳೂರಿನಲ್ಲಿ ನಡೆದ ಬಸವ ತತ್ವ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ವಿಜಯೇಂದ್ರ ಭೇಟಿಯ ಬಳಿಕ ಇದೀಗ ಬೃಹತ್ ಸಮಾವೇಶ ನಡೆಯುತ್ತಿದೆ. ಮಾಜಿ ಶಾಸಕ ರೇಣುಕಾಚಾರ್ಯ, ಮಾಜಿ ಶಾಸಕ ಸುರೇಶ್ ಸೇರಿದಂತೆ ಬಿಜೆಪಿ ಮುಖಂಡರು ಸಮಾವೇಶದಲ್ಲಿ ಭಾಗಿಯಾಗಿದ್ದಾರೆ. ಭಾಷಣದಲ್ಲಿ ಯತ್ನಾಳ್ ಬಣದ ವಿರುದ್ಧ ರೇಣುಕಾಚಾರ್ಯ ಮತ್ತೆ ಗುಡುಗಿದ್ರು. 2023 ವಿಧಾನಸಭೆ ಚುನಾವಣೆಯಲ್ಲಿ ಯಡಿಯೂರಪ್ಪನವರು ಇಳಿಸಿದ ಮೇಲೆ ವೀರಶೈವ ಲಿಂಗಾಯತ ಧರ್ಮಗಳು ಮತಗಳು ನಮ್ಮಿಂದ ಭಾರತೀಯ ಜನತಾ ಪಾರ್ಟಿಯಿಂದ ದೂರ ಆಗಿದೆ. ಇಲ್ಲಿ ನೋಡಿ, ಇದು ಓಪನ್. ಇದು ಈಗ ವೀರಶೈವ ಲಿಂಗಾಯತರಿಗೆ ಯಾರು ಅಗ್ರಮಾನ್ಯ ನಾಯಕ ಅಂದರೆ ಯಡಿಯೂರಪ್ಪನವರು ಅಂತಾರೆ. ಅದು ಕುರುಬ ಸಮಾಜ OBC ಯಾರಂದರೆ ಸಿದ್ದರಾಮಯ್ಯ ಅಂತಾರೆ. ಇದು ಜಗಜ್ಜಾಹಿರ. ಒಕ್ಕಲಿಗರಂತ ದೇವೇಗೌಡರು. ನಾವು ಯಾರನ್ನೂ ವೈಭವೀಕರಿಸಲ್ಲ. ಏನಾಗಿದೆ, ಆಯಾ ಸಮಾಜಗಳಲ್ಲಿ ಆ ನಾಯಕ ಜನ ಅವರ ಜೊತೆಗಿದ್ದಾರೆ. ಯಡಿಯೂರಪ್ಪನವ್ರು ಇಳಿಸಿದ್ದು 100ಕ್ಕೆ 100. ಇದು ಪ್ರಮುಖ ಕಾರಣ. ಆ ಟಿಕೆಟ್ ಕೊಡೋ ಗೊಂದಲ ಆಯಿತು. ನಮ್ಮಿಂದ ಭಾಳ ಮತಗಳು ವೀರಶೈವ ಲಿಂಗಾಯತ ಮತಗಳು ದೂರ ಆದವು. ವಿಜಯೇಂದ್ರ ಮುಖ್ಯಮಂತ್ರಿ ಅಭ್ಯರ್ಥಿ ಎಂದು ವಿಜಯಪುರದಲ್ಲೇ ಸಮಾವೇಶ ಮಾಡಿ ಘೋಷಣೆ ಮಾಡ್ತೀವಿ ಎಂದು ರೇಣುಕಾಚಾರ್ಯ ಗುಡುಗಿದ್ದಾರೆ. ಭವಿಷ್ಯದ ನಾಯಕ, ಯುವ ನಾಯಕ, ಸಂಘಟ ಚಂದ್ರಗೆ ವಿಜಯೇಂದ್ರ ಮುಂದಿನ ದಿನಮಾನಗಳಲ್ಲಿ ಈ ರಾಜ್ಯದ ಭವಿಷ್ಯದ ನಾಯಕರನ್ನ ನಾವು ಮಾಡೋಣ ಅಂತ ಹೇಳಿ ಬಿಜಾಪುರದಲ್ಲೇ ಘೋಷಣೆ ಮಾಡ್ತೀವಿ. ಇನ್ನೊಂದು ಕಡೆ ಸಮಾವೇಶಕ್ಕೆ ಲಿಂಗಾಯತ ಮಹಾಸಭಾದ ಸದಸ್ಯರಲ್ಲೇ ಆಕ್ಷೇಪ ಕೇಳಿ ಬಂದಿದೆ. ಬೈಲಾ ಉಲ್ಲಂಘಿಸಿ ರಾಜಕೀಯ ಸಮಾವೇಶ ಮಾಡ್ತಿದ್ದಾರೆ ಎಂದು ಬಿಜೆಪಿ ವರಿಷ್ಠರಿಗೆ ಲಿಂಗಾಯತ ಮಹಾಸಭಾದ ಸದಸ್ಯ ವೀರೇಶ್ ದೂರು ನೀಡಿದ್ದಾರೆ. ಬಿಜೆಪಿ ಪಕ್ಷದ ಆಂತರಿಕ ವಿಚಾರವನ್ನ ಮುಂದಿಟ್ಟುಕೊಂಡು ಇವತ್ತು ಚಿಕ್ಕಮಗಳೂರಿನಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾದ ಹೆಸರಿನಲ್ಲಿ ಇವರು ಲಿಂಗಾಯತ ಸಮಾವೇಶ ಮಾಡತಕ್ಕಂಥದ್ದು ಅಕ್ಷಮ್ಯವಾಗಿ ಇದು ಖಂಡನಾರ್ಹ. ಹಾಗಾಗಿ ಅಖಿಲ ಭಾರತ ವೀರಶೈವ ಮಹಾಸಭಾದ ಹೆಸರನ್ನ ಇವರು ದುರುಪಯೋಗ ಮಾಡ್ಕೊಂತಾರೆ, ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಸೊ ಇದನ್ನ ಮಾಡಿಕೊಂಡು ರಾಜಕೀಯವಾಗಿ ಇದನ್ನ ಮುನ್ನೆಲೆಗೆ ತಗೊಂಡು ಬರ್ತಿರುವಂಥದ್ದು ಖಂಡಿತ ತಪ್ಪು. ಈ ಹಿನ್ನೆಲೆಯಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಜ್ಯ ಮತ್ತು ರಾಷ್ಟ್ರದ ಪದಾಧಿಕಾರಿಗಳು, ಅಧ್ಯಕ್ಷರು ಕೂಡಲೇ ಕ್ರಮ ಕೈಗೊಳ್ಳಬೇಕು ಅನ್ನೋದು ನಮ್ಮೆಲ್ಲರ ಒತ್ತಾಯ. ಇತ್ತ ಬೆಳಗಾವಿಯಲ್ಲಿ ಮಾತನಾಡಿದ ಸಿಟಿ ರವಿ ವಿಜೇಂದ್ರ ವಿರುದ್ಧ ಅಮಿತ್ ಶಾಗೆ ದೂರು ಕೊಟ್ಟ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಅವರ ಹೆಸರಿನ ಸ್ಮಾರಕ ಆಸ್ಪತ್ರೆ ಲೋಕಾರ್ಪಣೆಗೊಳ್ಳುವ ಸಂದರ್ಭಕ್ಕೆ ಸಾಕ್ಷಿಯಾಗಿ ಅವರು ಬಂದಿದ್ದರು. ಆ ಕಾರ್ಯಕ್ರಮದ ಮುನ್ನ ಏರ್ಪೋರ್ಟ್ನಲ್ಲಿ ಸ್ವಾಗತಕ್ಕೆ ನಾನು ಹೋಗಿದ್ದೆ. ಮುಂದಿಂದೇನು ಅಂತ ನಂಗೆ ಗೊತ್ತಿಲ್ಲ. ಒಂದ್ ಕಡೆ ಬಿಎಸ್ವೈ ಯತ್ನಾಳ್ ಬಣಬಡಿದಾಟ ನಡೀತಿದ್ರೆ, ಇನ್ನೊಂದು ಕಡೆ ಬಳ್ಳಾರಿಯಲ್ಲಿ ರೆಡ್ಡಿ ರಾಮುಲು ಮುನಿಸು ಮುಂದುವರೆದಿದೆ. ನಿನ್ನೆ ಅಮಿತ್ ಶಾ ಬೆಂಗಳೂರಿಗೆ ಬಂದಿದ್ದ ವೇಳೆ ಶಾ ಭೇಟಿಯಾಗಲು ರಾಮುಲು ಮುಂದಾಗಿದ್ರು. ಸಂಡೂರು ಸೋಲು, ಕೋರ್ ಕಮಿಟಿ ಅವಮಾನ, ರಾಜ್ಯಸಭಾ ಸ್ಥಾನದ ಬಗ್ಗೆ ಚರ್ಚೆಗೆ ಅವಕಾಶ ಕೇಳಿದ್ರು. ಆದ್ರೆ ರಾಮುಲುಗೆ ಟಕ್ಕರ್ ಕೊಟ್ಟ ಗಣಿಧಣಿ ಜನಾರ್ದನ್ ರೆಡ್ಡಿ ರಾಮುಲುಗಿಂತ ಮುಂಚಿತವಾಗಿ ಅಮಿತ್ ಶಾ ಭೇಟಿಯಾಗಿದ್ದಾರೆ. ಇದು ಮತ್ತೆ ರಾಮುಲು ಜನಾರ್ದನ್ ರೆಡ್ಡಿ ಮಧ್ಯೆ ಇರುವಂತಹ ಅಂತರವನ್ನ ಎತ್ತಿ ತೋರಿಸುತ್ತಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.